ಡಿಸೆಂಬರ್ ವೇಳೆಗೆ ಸರ್ಕಾರ ಬಿದ್ದು ಹೋಗುತ್ತೆ ಎನ್ನುವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಜೆಡಿಎಸ್ ಏನಾದರೂ ಮಾಡಿ ಸರ್ಕಾರ ಬೀಳಿಸಬೇಕು ಅಂತಿದ್ದಾರೆ. ಜನರಿಂದ ಆಯ್ಕೆಯಾಗಿರೋ ಕರ್ನಾಟಕದ ಸರ್ಕಾರವನ್ನು ಉರುಳಿಸಬೇಕು ಎನ್ನುವುದು ಅವರ ಪ್ರಯತ್ನ ಅಂತ ಆರೋಪಿಸಿದರು. ಇನ್ನು ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮಂತ್ರಿಯಾಗಿದ್ದಾರೆ. ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಸ್ವಾಮಿ? ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಬೇಕೆಂಬುದು ಒಂದೇನಾ ನಿಮ್ಮ ಕೊಡುಗೆ? ಸರ್ಕಾರವನ್ನು ಬೀಳಿಸುವುದಕ್ಕೆ ಎತ್ತುವುದಕ್ಕೆ ವೋಟ್ ಹಾಕಿರುವ ಜನರಿದ್ದಾರೆ. ನೀವೆಲ್ಲ ಸೇರಿ ಸೆಂಟ್ರಲ್ನಲ್ಲಿ ಸರ್ಕಾರ ರಚನೆ ಮಾಡಿದ್ದೀರಲ್ಲ, ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಪರೇಷನ್ ಮಾಡಿ ಕರ್ನಾಟಕದಲ್ಲಿ ಸರ್ಕಾರ ಬೆಳೆಸಿದರೆ ಕರ್ನಾಟಕಕ್ಕೆ ಅದೇ ಕೊಡುಗೆಯನ್ನ? ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಒಂದು ಪರ್ಮಿಷನ್ ಕೊಡಿಸಿ, ಆಗ ನಾನು ಕಾಂಗ್ರೆಸ್ಸಿಗನಾಗಿ ಕೈ ಮುಗಿದು ನಿಮಗೆ ಧನ್ಯವಾದ ಹೇಳ್ತೇನೆ. ಭದ್ರಾ ಮೇಲ್ದಂಡೆ, ಕಳಸಬಂಡೂರಿ ಯೋಜನೆಗಳು ಕೇಂದ್ರ ಸರ್ಕಾರದ ಕೆಳಗೆ ಹಾಕಿಕೊಂಡು ಕೂತಿವೆ. ಇನ್ನು ಸದ್ಯ ಇದನ್ನು ಮಾಡಿದರೆ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಕ್ಕೆ ಸಾರ್ಥಕ ಆಗುತ್ತೆ. ಆ ಕಡೆ ಪ್ರಹ್ಲಾದ್ ಜೋಶಿ, ಈ ಕಡೆ ಕುಮಾರಸ್ವಾಮಿ ಇಬ್ಬರಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬೆಳೆಸುವಂತ ಸ್ಕೆಚ್ ಅಂತ ಹೇಳ್ತಿದ್ದಾರೆ. ಇದಲ್ಲದೆ ಸರ್ಕಾರ ಬೆಳೆಸಿದರೆ ಕರ್ನಾಟಕಕ್ಕೆ ಏನ್ ಸಿಕ್ತು? ನೀವು ಇವತ್ತು ಮಂತ್ರಿ ಆಗಿರೋದು, ಸರ್ಕಾರ ರಚನೆ ಆಗಿರೋದು ಬರೀ ದ್ವೇಷ ಸಾಧನೆ ಮಾಡುವುದಕ್ಕ? ಸರ್ಕಾರ ಬೆಳೆಸ್ತೀವಿ ಅನ್ನೋದು ಯಾವ ಪುರುಷಾರ್ಥ? ಅದಕ್ಕಾಗಿ ಜನ ನಿಮ್ಮನ್ನ ದೆಹಲಿಗೆ ಕಳಿಸಿದ್ದಾರ ಅಂತ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಏನನ್ನ ಮಾಡಿ ಉರುಳಿಸಬೇಕು, ಕೆಡಬೇಕು, ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನ ಕೆಡಬೇಕು. ಇಷ್ಟೇ ಅವರಿಗೆ ರಾಜಕೀಯ ಗುರಿ. ಅದಕ್ಕೆ ಸಮಯ ಇಲ್ವಾ, ಸಂದರ್ಭ ಇಲ್ಲ, ಬರೀ ರಾಜಕೀಯ ದಾಹ. ಏನೇ ಮಾಡಿ ಇವರಿಗೆ ಅಧಿಕಾರದಿಂದ ಹೊರಗಡೆ ಇರಕ್ಕಾಗೋದಿಲ್ಲ. ಅಧಿಕಾರದಿಂದ ಹೊರಗಡೆ ಅಂದ್ರೆ ಈ ಮೀನನ್ನ ನೀರಿಂದ ಎತ್ತು ಹೊರಗಡೆ ಬಿಟ್ಟಂಗೆ ಆಗೋಗಿದೆ ಇವಾಗ ಬಿಜೆಪಿ ಅವರು. ಏನೇ ಮಾಡಿ ಅಧಿಕಾರ ಬೇಕು, ಏನಾರ ಮಾಡಿ ಉರುಳಿಸ್ಬೇಕು ಸರ್ಕಾರ. ಅದಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ಆ ಗವರ್ನರ್ನು ಕೂಡ ದುರುಪಯೋಗ ಮಾಡಿಕೊಂಡು ಸರ್ಕಾರನ ಬುಡಮೇಲು ಮಾಡೋದಕ್ಕೆ ಇವರು ಒಂದು ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲು ಏನು ಮಾಡಿದ್ರು, ಆ ಇಡಿ ಆಫೀಸರ್ನ ಕಳಿಸ್ಬಿಟ್ಟು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿ ಬಲವಂತವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಸುಳ್ಳು ಹೇಳಿಕೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಒಬ್ಬ ಕಲ್ಲೇಶ್ ಅಂತ ಅಧಿಕಾರಿಯನ್ನ ಕರೆದುಬಿಟ್ಟು CM ಹೆಸರು ಹೇಳು ಅಂತೇಳಿ ಬಲವಂತ ಮಾಡಿ CM ಅನ್ನ ಸಿಕ್ಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅವನು ಬಗ್ಗಲಿಲ್ಲ. ಬಗ್ಗದೆ ಹೋದಾಗ ಅವನಿಗೆ ಎದುರಿಸಿದ್ರು. ನೀನೇನಾದ್ರೂ CM ವಿರುದ್ಧ ಹೇಳಿಕೆ ಕೊಡ್ಲಿಲ್ಲ ಅಂದ್ರೆ ನಿನ್ಗೆ 7 ವರ್ಷ ಜೈಲ್ಗೆ ಹಾಕ್ತೀವಿ ಅಂತ ಎದುರಿಸ್ತಾರೆ ಒಬ್ಬ ಸರ್ಕಾರಿ ಗ್ರೂಪ್ ಎ ಅಧಿಕಾರಿಗೆ. ನೀನೇನಾದ್ರೂ CM ವಿರುದ್ಧ ಅದೇ ಹೇಳಿಕೆ ಕೊಟ್ರೆ ನಿನ್ಗೆ ಎಲ್ಲಾ ರಕ್ಷಣೆಯನ್ನ ನಾವು ಕೊಡ್ತೀವಿ, ಇಲ್ಲ ಅಂತಂದ್ರೆ ನಿನಗೆ ಇಡಿಯ ರುದ್ರಾವತಾರ ಏನು ಅನ್ನೋದನ್ನ ತೋರಿಸ್ತೀವಿ ಅಂತ ಅವನ ಮೇಲೆ ಎದುರಿಸಿ ಬೆದರಿಸಿ ಸುಳ್ಳು ಹೇಳಿಕೆಯನ್ನ ಕೊಟ್ಟು ಈ ಇಡೀ ವಾಲ್ಮೀಕಿ ನಿಗಮದ ಹಗರಣವನ್ನ ಮುಚ್ಚಾಕಿ ಅದನ್ನ ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಆತ ಹೋಗಿ ಯಾವುದಕ್ಕೂ ಬಗ್ಗದೆ ಧೈರ್ಯವಾಗಿ FIR ಹಾಕಿದ್ದಾನೆ. ಇವತ್ತು ಇಡಿ ಅಧಿಕಾರಿ ನನ್ನ ಮೇಲೆ ಈ ರೀತಿಯಾದಂಥ ಬಲವಂತದ ಸುಳ್ಳು ಹೇಳಿಕೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಅಲ್ಲಿಗೆ ನಿಂತಿದೆ. ಈಗ ಅದಾದ್ಮೇಲೆ ಈಗ ಯಾವ ತರ ಇಡಿಯನ್ನ ದುರುಪಯೋಗ ಮಾಡ್ಕೊಂಡು, ತೆಲಂಗಾಣದಲ್ಲಿ ಹಿಂದೆ TRS ಇತ್ತು, ಇವತ್ತು ಕಾಂಗ್ರೆಸ್ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ತಗೊಳ್ಳಿ, ಜಾರ್ಖಂಡ್ ತಗೊಳ್ಳಿ, ತಮಿಳುನಾಡು, ಕೇರಳ. ಸೊ ಬಿಜೆಪಿ ಬಂದ ಮೇಲೆ ಅವರು ಗವರ್ನರ್ ಕಚೇರಿಗಳನ್ನ ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ವಾಡಿಕೆ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಗವರ್ನರ್ ಅವ್ರದ್ದು ಏನು ಸದ್ದು ಸುದ್ದಿ ಇಲ್ಲ, ವಾಯ್ಸೇ ಇರಲಿಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ಬಿಜೆಪಿ ಅವರಿಗೆ ಅಧಿಕಾರಕ್ಕೆ ವಾಪಸ್ ಬರಬೇಕು. ಈಗ ರಾಜ್ಯಪಾಲರು ಸಡನ್ ಆಗಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಮಾನ್ಯ ರಾಜ್ಯಪಾಲ ಸಾಹೇಬರೇ, ತಾವು ಯಾಕೆ ಶಶಿಕಲಾ ಜೊಲ್ಲೆ ಹಾಗೂ ಶ್ರೀ ನಿರಾಣಿಯವರು